ನಮಸ್ಕಾರ ವೀಕ್ಷಕರೇ, ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದ್ದೆ, ಎಷ್ಟೋ ಕೆಮಿಕಲ್ಸ್ಗಳು ನಮಗೆ ಹಾರ್ಮ್ಫುಲ್, ದೇಹಕ್ಕೆ ತುಂಬಾನೇ ಡ್ಯಾಮೇಜ್ ಮಾಡುತ್ತೆ, ಅಂಗಾಂಗಗಳನ್ನ ನಾಶ ಮಾಡ್ತಾ ಹೋಗುತ್ತೆ ಅಂತ ಕೆಮಿಕಲ್ಸ್ಗಳ ಮಧ್ಯೆ ಬದುಕ್ತಾ ಇದ್ದೀವಿ, ಅದನ್ನೇ ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ. ಅದರಲ್ಲಿ ಕೆಲವಷ್ಟು ಜ್ಯೂಸ್ಗಳಿಗೆ ಹೆಲ್ತಿ ಆಯುರ್ವೇದಿಕ್ ಅಂತ ಸಿಗೋಂಥ ಮೆಡಿಸಿನ್ಗಳಲ್ಲೂ ಆ ಕೆಮಿಕಲ್ಸ್ಗಳನ್ನ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಜ್ಯೂಸಸ್ ಅಂತ ತಗೊಂಡ್ರೆ ನಾವು ಪೆಪ್ಸಿ, ಕೊಕೋ ಕೋಲಾ ಅದನ್ನ ಬಿಟ್ಟು ಆರ್ಟಿಫಿಷಿಯಲ್ ಜ್ಯೂಸಸ್ ಎಷ್ಟೊಂದು ಕುಡಿತೀವಿ. ಎಲ್ಲದರಲ್ಲೂ ಕೂಡ ಈ ಕೆಮಿಕಲ್ ಕಾಂಪೋನೆಂಟ್ಸ್ನ ಬಳಸ್ತಾ ಇದ್ದಾರೆ. ಅದು ಆ ಕೆಮಿಕಲ್ ಬಂದು ಸೋಡಿಯಂ ಬೆಂಜೋಯೇಟ್, ಅಂದ್ರೆ ಈ ಕೆಮಿಕಲ್ನ ಬಳಸ್ತಾ ಇದ್ದಾರೆ, ಸೋಡಿಯಂ ಬೆಂಜೋಯೇಟ್. ಇದು ಏನ್ ಮಾಡುತ್ತೆ ದೇಹನ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಗೆ ಈಗ ಮೊದಲಾಗಿ ಎಷ್ಟೋ ಜನ ಈಗ ಆಲ್ರೆಡಿ ಪೆಪ್ಸಿ ಆಗ್ಬೋದು, ಇನ್ನು ಆರ್ಟಿಫಿಷಿಯಲ್ ಡ್ರಿಂಕ್ಸ್ನ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀವಿ. ಆದರೆ ಮೆಡಿಸಿನ್ಗಳಲ್ಲೂ ಇದನ್ನ ಬಳಸ್ತಾರೆ. ಆ ಮೆಡಿಸಿನ್ನ ಜಾಸ್ತಿಯಾಗಿ ಬಳಸೋದ್ರಿಂದ ದೇಹಕ್ಕೆ ತೊಂದರೆ ಆಗೇ ಆಗುತ್ತೆ ಅನ್ನೋದು ಡಾಕ್ಟರ್ಗಳು ಕೂಡ ಒಪ್ಕೊಂಡಿದ್ದಾರೆ. ಈಗ ನೋನಿ ನಮಗೆಲ್ಲ ಗೊತ್ತಿರೋದೇ, ಎಲ್ಲಾ ಕಡೆ ಸಿಗ್ತಾ ಇದೆ. ನೋನಿಯಿಂದ ದೇಹಕ್ಕೆ ತುಂಬಾನೇ ಒಳ್ಳೆಯದು, ಎಷ್ಟೊಂದು ಅದರಿಂದ ಅಡ್ವಾಂಟೇಜಸ್ ಇದೆ. ನೋನಿ ಎಲ್ಲರೂ ಕುಡಿದಿರ್ತೀರಾ, ಈ ನೋನಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದರಲ್ಲಿ ಅವರು ಬೆನಿಫಿಟ್ಸ್ಗಳು ಕ್ಲೀನಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹೈ ನ್ಯೂಟ್ರಿಯೆಂಟ್ಸ್ ಇದೆ, ಹೌದು, ನೋನಿನಲ್ಲಿ ತುಂಬಾ ರಿಚ್ ಆಗಿರೋ ನ್ಯೂಟ್ರಿಯೆಂಟ್ಸ್ ಇದೆ. ಇದರಿಂದ ಏನೇನಾಗುತ್ತೆ ಅಂತಾನು ಕೊಟ್ಟಿದ್ದಾರೆ ಅವರು. ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ರೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ನೋನಿ ಬಾಟಲ್ ತಗೊಂಡ್ರೆ ನಿಮ್ಗೆ ಅದ್ರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆದಷ್ಟು ಅಂಥದ್ದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಮೇಲೆ ವಿಟಮಿನ್ ಸಿ ಇದೆ, ಇದರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು. ಆಮೇಲೆ ನೋನಿ ಸಪೋರ್ಟ್ಸ್ ಫಾರ್ ಇಮ್ಯೂನ್ ಸಿಸ್ಟಮ್, ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಸ್, ಬಾಡಿನಲ್ಲಿರುವಂಥ ಸೆಲ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಇನ್ ಸರ್ಕ್ಯುಲೇಷನ್, ಎನ್ಹ್ಯಾನ್ಸ್ ಎಂಡ್ಯೂರೆನ್ಸ್, ಡಿಕ್ರೀಸಸ್ ಫ್ಯಾಟಿಗ್ಯೂ, ಇನ್ಕ್ರೀಸಸ್ ಸೆನ್ಸ್ ವೆಲ್ ಬೀಯಿಂಗ್. ಅದ್ರ ಜೊತೆಗೆ ಹೆಲ್ಪ್ ಇನ್ ಸ್ಟಿಮ್ಯುಲೇಟ್ ಡೈಜೆಷನ್ ಸಿಸ್ಟಮ್ಗೂ ಇದು ತುಂಬಾ ಒಳ್ಳೇದು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಇದ್ರ ಮೇಲೆ. ಈಗ ನಮಗ್ ಗೊತ್ತಿರೋ ಹಾಗೆ ನಮ್ಮ ಸರೌಂಡಿಂಗ್ ಅಲ್ಲೇ ಬೆಂಗಳೂರು ಒಂದೇ ಲೆಕ್ಕ ತಗೊಂಡ್ರು ಈ ನೋನಿ ಬಾಟಲ್ ಏನಿಲ್ಲ ಅಂದ್ರೂ ತಿಂಗಳಲ್ಲಿ ಹತ್ತತ್ರ ಒಂದು 40,000ದಿಂದ 50,000 ಬಾಟಲ್ ಸೇಲ್ ಆಗುತ್ತೆ. ಅಷ್ಟೊಂದು ಜನ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಇದನ್ನ ಕುಡಿದ್ರೆ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ರೈಸ್ ಆಗುತ್ತೆ. ಅದರಲ್ಲಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಆಗಲಿ ಫ್ರೆಶ್ ಆಗಿ ತಗೊಂಡು ನೋನಿ ಗಿಡದಿಂದ ಸಿಗುವಂತ ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಇದು ಬಂದು ಆರ್ಟಿಫಿಷಿಯಲ್ ಜ್ಯೂಸ್ ಥರನೇ ಫಂಕ್ಷನ್ ಮಾಡುತ್ತೆ. ಈಗ ನಾವು ಹೇಗೆ ಪೆಪ್ಸಿ, ಕೊಕೋ ಕೋಲಾನ ಎಷ್ಟೋ ಜನ ಬಾತ್ರೂಮ್ಗೆಲ್ಲ ಹಾಕಿ ತೋರಿಸಿರ್ತಾರೆ, ಇದನ್ನ ಹಿಂಗೆ ಹಾಕಿದ್ರೆ ಈ ಥರ ಕ್ಲೀನ್ ಆಗುತ್ತೆ ಅಂತ. ಇನ್ನು ಗಿಡಗಳಿಗೆ ಔಷಧಿ ಹೊಡೆಯೋದ್ರ ಬದಲು ಪೆಪ್ಸಿ, ಕೊಕೋ ಕೋಲಾ ಹಾಕಿ ತೋರಿಸಿರ್ತಾರೆ, ಇದನ್ನ ಹೊಡೆದ್ರೆ ಈ ಥರ ಆಗುತ್ತೆ ಅಂತ. ಆದರೂ ಜನ ಕುಡಿತಾ ಇದ್ದಾರೆ ಬಿಡಿ, ಅದನ್ನ ನಿಲ್ಸೋದಕ್ಕಾಗೋದಿಲ್ಲ. ಜನರ ಅಭ್ಯಾಸ, ಬದುಕಿರೋ ಅಷ್ಟು ಜನ ಚೆನ್ನಾಗಿ ಕುಡಿದು ಸಾಯೋಣ ಅನ್ನೋರೇ ಎಷ್ಟೋ ಜನ ಇರ್ತಾರೆ. ನಾವು ಪೇಷಂಟ್ಗಳ ಬಗ್ಗೆ ಮಾತಾಡೋಣ. ಪೇಷಂಟ್ಗಳಿಗೆ ಯಾವುದೇ ರೀತಿ ಎಫೆಕ್ಟ್ಗಳಾಗುತ್ತೆ ಏನೇನು ತಿನ್ನೋದ್ರಿಂದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವು ಯಾವುದೇ ಮೆಡಿಸಿನ್ ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡಾಗ ಅದನ್ನ ಓದೋದಕ್ಕೆ ಹೋಗೋದಿಲ್ಲ. ನಮ್ಮ ಅರ್ಜೆನ್ಸಿ ಏನಿರುತ್ತೆ, ಕಾಯಿಲೆ ವಾಸಿ ಆಗಬೇಕು, ಡಾಕ್ಟರ್ ಬರ್ಕೊಟ್ಟಿದ್ದಾರೆ, ಕುಡಿಯೋಣ, ತಿನ್ನೋಣ. ನೋನಿನ ಯಾವುದೇ ಡಾಕ್ಟರ್ ಕೂಡ ಅಷ್ಟೊಂದು ರೆಫರ್ ಮಾಡೋದಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಒರಿಜಿನಲ್ ನೋನಿ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ನೋನಿನ ರೆಫರ್ ಮಾಡೋರು ತುಂಬಾ ಕಡಿಮೆ. ಏನಕ್ಕೆ ಅಂದ್ರೆ ಯಾವುದೇ ಡಾಕ್ಟರ್ ಆಗಲಿ ಅದ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾಡೋದಿಲ್ಲ. ಪ್ರಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡಿರ್ತಾರೆ, ದಿನದಲ್ಲಿ ಇಷ್ಟು ಮಾತ್ರ ತಗೋಬೇಕು, ವಾರದಲ್ಲಿ ಇಷ್ಟು ಮಾತ್ರ ತಗೋಬೇಕು, ಇಲ್ಲ ತಿಂಗಳಲ್ಲಿ ಇಷ್ಟು ಮಾತ್ರ ತಗೋಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು ಸಲ ಜಾಸ್ತಿ ಕುಡಿದಾಗ ಆಲಸ್ಯಂ ಅಮೃತಂ ವಿಷಂ ಅಂದಾಗ ಈ ರೀತಿ ಮೆಡಿಸಿನ್ಗಳು ಕೂಡ ದೇಹಕ್ಕೆ ಅನಾಹುತನ ಉಂಟು ಮಾಡುತ್ತೆ. ಕ್ಯಾನ್ಸರ್ಗಳು ಬರ್ಬೋದು, ಲಿವರ್ ಡ್ಯಾಮೇಜ್ ಆಗಬಹುದು. ಇದ್ರ ಬಗ್ಗೆನೆ ನಾವು ಈ ಥರದ್ದು ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡೋದಕ್ಕೆ, ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಈಗ ಈ ನೋನಿನಲ್ಲಿರುವಂಥ ಮೇನ್ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋನಿ ಬೆನಿಫಿಟ್ ಏನು ಅಂತಲೂ ನಾವು ವಿಡಿಯೋಗಳಲ್ಲಿ ನೋಡ್ಬೋದು. ಈಗ ನನ್ನ ಪಕ್ಕದಲ್ಲಿರುವಂಥ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರಿಂದ ಏನೇನಾಗುತ್ತೆ, ಹ್ಯುಮಿನಿಟಿ ಅನ್ನೋದು ರೈಸ್ ಆಗುತ್ತೆ, ಆಯ್ತಾ. ಇನ್ನು ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಆಗುತ್ತೆ, ಜಾಯಿಂಟ್ ಪೇನ್ಗಳು ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಹಲ್ಲುಗಳಲ್ಲಿ ಗಮ್ ಹೆಲ್ತ್ ರೈಸ್ ಆಗೋದಕ್ಕೆ ಇದು ಬೆನಿಫಿಟ್ ಆಗುತ್ತೆ. ಆ ರೀತಿ ನೋನಿನಲ್ಲಿರುವಂಥ ಎಷ್ಟೋ ಕ್ಯಾರೆಕ್ಟರ್ಸ್ ಇದೆ, ಇದರಿಂದ ದೇಹಕ್ಕೆ ತುಂಬಾನೇ ಒಳ್ಳೆಯದು. ನೋನಿ ಗಿಡದ ಬಗ್ಗೆನೂ ಇವರು ಮೆನ್ಷನ್ ಮಾಡಿ ತಿಳಿಸಿದ್ದಾರೆ. ನೋನಿ ಗಿಡ ಯಾವ ಥರ ಬೆಳೀತಾರೆ, ಪ್ಲಸ್ ಅದನ್ನ ಎಷ್ಟು ಕುಡಿಬೇಕು ಈ ಜ್ಯೂಸ್ನ ಡೈಲಿ ಅಂತಲೂ ಕೊಟ್ಟಿದ್ದಾರೆ. 30 ml ಮಾತ್ರ ಪರ್ ಡೇಗೆ ತಗೋಬೇಕು. ಕೆಲವೊಬ್ರು ಬೇಗ ಕಾಯಿಲೆ ವಾಸಿ ಆಗಲಿ ಅಂದ್ಬಿಟ್ಟು, ಇಲ್ಲ ಬೇಗ ಎನರ್ಜಿ ಸಿಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕುಡಿದ್ಬಿಡ್ತಾರೆ. ಅದರಿಂದ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಅದ್ರ ಮೇಲೆ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಅವರು, ಡ್ಯೂ ಟು ಸೀಸನಲ್ ವೇರಿಯೇಷನ್ ಚೇಂಜ್ ಇನ್ ಕಲರ್, ನೋನಿ ಒಳಗಡೆ ಇರುವಂಥ ಕಲರು ಚೇಂಜ್ ಆಗಬಹುದು, ಟೇಸ್ಟ್ ವೇರಿಯೇಷನ್ ಆಗಬಹುದು,
ವಿಸ್ಕಾಸಿಟಿ ವೇರಿಯೇಷನ್ ಆಗ್ಬೋದು, ಅಂದ್ರೆ ಗಟ್ಟಿ ಇರ್ಬೋದು, ಸ್ವಲ್ಪ ತೆಳ್ಳಗಿರ್ಬೋದು, ಕೆಳಗಡೆ ಹೋಗಿ ಇದು ಕೂತಿರ್ಬೋದು. ಅದಕ್ಕೆ ಕೆಲವೊಂದ್ಸಲ ಹೇಳೋದು ಶೇಕ್ ಬಿಫೋರ್ ಯೂಸ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಇದನ್ನು ಹೇಳ್ತಾರೆ. ಫ್ಲೇವರ್ಸ್ ವೇರಿ ಆಗಬಹುದು. ಆಯ್ತಾ, ಈ ರೀತಿ ತಿಳಿಸಿದ್ದಾರೆ ಅವರು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ, ಇದು ಬಂದು ಮ್ಯಾನುಫ್ಯಾಕ್ಚರಿಂಗು ಪ್ಲಸ್ ಎಕ್ಸ್ಪೈರಿ ಡೇಟ್ ಎರಡನ್ನೂ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ ಏನಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗು ಎಕ್ಸ್ಪೈರಿಗೂ 2 years ಡೇಟ್ ಇದೆ. ನಾರ್ಮಲ್ ಆಗಿ ನಾವು ಯಾವುದೇ ಹಣ್ಣನ್ನ ತಗೊಬಂದು ಇಟ್ರೆ ಎಷ್ಟು ದಿನ ಇರುತ್ತೆ? ಹೆಚ್ಚೆಚ್ಚು ಅಂದ್ರೆ 1 ವಾರ, ಬೇಡ 15 ದಿನ, ಅದಾದ್ಮೇಲೆ ಕೆಟ್ಟೋಗುತ್ತೆ. ಕೆಡದೇ ಇರೋದಕ್ಕೆ ಪ್ರಿಸರ್ವೇಟಿವ್ ಅಂತ ಬಳಸ್ತಾರೆ. ಅಂದ್ರೆ ಅದಕ್ಕೆ ಕೆಲವೊಂದು ಕೆಮಿಕಲ್ ಬಳಸೋದ್ರಿಂದ ಅದು 2 ವರ್ಷ ಆದ್ರೂ ಕೆಡೋದಿಲ್ಲ. 2 ವರ್ಷ ಆದ್ರೂ ಕೆಡ್ಲಿಲ್ಲ ಅಂದ್ರೆ ಅಂತದನ್ನ ನಾವು ಕುಡಿತಾ ಇದೀವಿ ಅಂದ್ರೆ ನಮ್ಮ ಬಾಡಿ ಒಳಗೆ ಇರುವಂತ ಸೆಲ್ಸ್ ಏನಾಗುತ್ತೆ, ನಾರ್ಮಲ್ ಆಗಿ ಹಣ್ಣುಗಳಲ್ಲಿ ಏನಾಗುತ್ತೆ, ಸೆಲ್ಸ್ಗಳು, ಹುಳಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೆಲ್ಸ್ಗಳನ್ನ ತಿಂತಾ ಹೋಗುತ್ತೆ. ಅಂತದನ್ನ ಕಿಲ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ ಆ ಕೆಮಿಕಲ್ಸು. ಆ ಕೆಮಿಕಲ್ಸ್ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿರುವಂಥ ಎಷ್ಟೋ, ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆ ವರ್ಡ್ಸ್ಗಳು ಹೇಳೋದಕ್ಕಾಗೋದಿಲ್ಲ. ಅಂಥದ್ದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕು. ಅದರಲ್ಲೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಮೇಯ್ನ್ ಆಗಿ ಇದರಲ್ಲಿ ನೋನಿ ಬಗ್ಗೆ ನಿಮ್ಗೆ ತಿಳಿಸಿದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ ಇದೆ. ನೋನಿ ಜ್ಯೂಸ್ ಕುಡಿಯೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರಲ್ಲ, ಅದರಿಂದ ತೊಂದರೆ ಇದೆ. ಆ ತೊಂದರೆಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಟ್ರಿಕ್ ಆಸಿಡ್ ಮಿಕ್ಸ್ ಮಾಡಿರ್ತಾರೆ. ಇದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಇಲ್ಲೊಂದು ಕಡೆ, ಇದರಲ್ಲಿ ಏನೇನ್ ಕಂಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು, ಯಾವುದೇ ಪ್ರಾಡಕ್ಟ್ ಆದ್ರೂ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿರ್ತಾರೆ. ಇದರಲ್ಲಿ ಅವರು ಹಾಕಿರೋದು ಈಚ್ 100 ml ಕಂಟೈನ್ಸ್ 100 ml ಜ್ಯೂಸ್ ಅಲ್ಲಿ ಎಷ್ಟು ಪ್ರಮಾಣದ ಕೆಮಿಕಲ್ ನ ಮಿಕ್ಸ್ ಮಾಡಿದೀವಿ ಅಂತ. ನೋನಿ ಜ್ಯೂಸ್ ಬಂದು 100 ml ಇದೆ. ಸಿಟ್ರಿಕ್ ಆಸಿಡ್ ಬಂದು 100 milligrams. ಅಂದ್ರೆ ಮಿಲಿಗ್ರಾಮ್ಸ್ ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಮಿಲಿಗ್ರಾಮ್ಸ್ ಅಂದ್ರೆ 100 milligrams is equal to 0.1 ಗ್ರಾಮ್. ಅಂದ್ರೆ 1 ಗ್ರಾಮ್ ಅನ್ನ 10 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಕೂಡ ತುಂಬಾ ಒಳ್ಳೇದು. ಸಿಟ್ರಿಕ್ ಆಸಿಡ್ ನಿಂಬೆ ಹಣ್ಣಲ್ಲಿರುತ್ತೆ, ಇನ್ನ ಹುಳಿ ಇರುವಂತ ಎಷ್ಟೋ ಹಣ್ಣುಗಳಲ್ಲಿ ಇರುತ್ತೆ, ಕಿತ್ಲೆ ಹಣ್ಣು, ಆರೆಂಜು, ಮೂಸಂಬಿ, ಈ ತರದ್ದು ಎಲ್ಲದರಲ್ಲೂ ಸಿಟ್ರಿಕ್ ಆಸಿಡ್ ಅನ್ನೋದಿರುತ್ತೆ. ಇದು ಬಾಡಿ ಇಮ್ಯುನಿಟಿ ರೈಸ್ ಮಾಡೋದಕ್ಕೆ ಪ್ಲಸ್ ಆಂಟಿ ಬಾಡೀಸ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಒಳ್ಳೇದು. ಸಿಟ್ರಿಕ್ ಆಸಿಡ್ ನಿಂಬೆ ಹಣ್ಣಿನ ಜ್ಯೂಸ್ ನ ಡೈಲಿ ಕುಡೀರಿ ಅಂತ ಹೇಳ್ತಾರೆ. ಅದನ್ನ ಬಳಸಿದ್ರೆ ಅದು ಕೂಡ ತುಂಬಾ ಒಳ್ಳೇದೇ. ನೆಕ್ಸ್ಟ್ ಅವ್ರು ಬಳಸಿರುವಂತದ್ದು ಪೊಟ್ಯಾಷಿಯಂ ಸೊರಾಬೇಟ್ 100 milligram ಬಳಸಿದ್ದಾರೆ. 100 ml ಅಲ್ಲಿ 100 milligram ಬೇರಿಸಿದ್ದಾರೆ. ಇದರಿಂದ ಏನಾಗುತ್ತೆ ಅದ್ರ ಬಗ್ಗೆನೂ ತಿಳ್ಕೊಬೇಕು. ಪೊಟ್ಯಾಷಿಯಂ ಸೊರಾಬೇಟ್ ಇದರಲ್ಲಿ ಕೆಲವಷ್ಟನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಲರ್ಜಿಕ್ ರಿಯಾಕ್ಷನ್ ಆಗಬಹುದು, ಸ್ಕಿನ್ ಇರಿಟೇಷನ್ ಆಗಬಹುದು, ಗ್ಯಾಸ್ಟ್ರೋನೈಟರಲ್ ಅಪ್ಸೆಟ್ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು. ಈ ತರದ್ದು ಕೆಲವಷ್ಟು ಜನಕ್ಕೆ ಸಡನ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ಕೆಲವಷ್ಟು ಜನಕ್ಕೆ ತುಂಬಾ ನಿಧಾನವಾಗಿ ಇಂಪ್ಯಾಕ್ಟ್ ಆಗಬಹುದು. ಆದಷ್ಟು ಅದಕ್ಕೇನೆ ಇವ್ರು ಮೆನ್ಷನ್ ಮಾಡಿದ್ದಾರೆ 30 ml ಅಂತ. ಕೆಲವೊಬ್ರು ಏನ್ ಮಾಡ್ತಾರೆ 30 ml ಇನ್ನು ಸ್ವಲ್ಪ ಜಾಸ್ತಿನೋ ಹೆಚ್ಚು ಕಡಿಮೆ ಹಾಕೊಂಡು ಕುಡಿತಾ ಇರ್ತಾರೆ. ಆದ್ರೆ ಪೊಟ್ಯಾಷಿಯಂ ಸೊರಬೇಟ್ನು ಇಷ್ಟೇ ಬಳಸಬೇಕು ಅಂತ ಡಾಕ್ಟರ್ಗಳು ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಇವರು ಡೈಲಿ ಕನ್ಸಂಪ್ಷನ್ ಎಷ್ಟು ಮಾಡಬೇಕು ಅಂತಾನು ಮೆನ್ಷನ್ ಮಾಡಿದ್ದಾರೆ. 25 milligrams per kilogram per day ಅಷ್ಟು ಮಾತ್ರ. 25 milligrams. ಇದರಲ್ಲಿ 100 ml ಅಲ್ಲಿ 100 milligrams ಇದೆ. ನಾವು 30 ml ತಗೊಂಡ್ರು ಅರೌಂಡ್ 30 milligrams ನಮ್ಮ ಬಾಡಿಗೆ ಹೋಗುತ್ತೆ. ಇವರು ಅಂದ್ರೆ ಈಗ ಆಲ್ರೆಡಿ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಮೆನ್ಷನ್ ಮಾಡಿರೋದು 25 milligrams per kg ಬಳಸಿ ಅಂತ ಹೇಳಿದ್ದಾರೆ. ನಾವು ಕನ್ಸ್ಯೂಮ್ ಮಾಡೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಕೂಡ ನಾವು ಫುಡ್ ಯಾವ ರೀತಿ ತಿಂತೀವಿ ಅನ್ನೋದ್ರ ಮೇಲೆ. ತುಂಬಾ ವೀಕ್ ಆಗಿರೋರು ಆದಷ್ಟು ಕಡಿಮೆ ಕುಡಿಬೇಕು. ಇದನ್ನ ನೋನಿಯಿಂದ ಒಳ್ಳೇದೇ, ಬಟ್ ಇದ್ರಲ್ಲಿರೋ ಕೆಮಿಕಲ್ ಇಂದ ಎಫೆಕ್ಟ್ ಆಗುತ್ತೆ. ಏನೇನ್ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ತಿಳಿಸ್ತಾರೆ, ಪೊಟ್ಯಾಷಿಯಂ ಸೊರಬೇಟ್ ಕಾಸಿಂಗ್ ಹಾರ್ಮ್ಫುಲ್ ಸೈಡ್ ಎಫೆಕ್ಟ್, ಅಲರ್ಜಿಟಿಕ್ ರಿಯಾಕ್ಷನ್ ಆಗುತ್ತೆ, ಆಯ್ತಾ, ಸ್ವೆಲ್ಲಿಂಗ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಅದಾದ್ಮೇಲೆ ಈ ಪೊಟ್ಯಾಷಿಯಂ ಸೊರಬೇಟ್ ನ ನಾರ್ಮಲ್ ಆಗಿ ಈ ಜ್ಯೂಸ್ಗಳಲ್ಲಿ ಬಳಸೋದು ಈಸ್ಟ್ ಪ್ರೊಡ್ಯೂಸ್ ಆಗದೆ ಇರಲಿ, ಅದು ಕೆಡದೇ ಇರಲಿ ಅಂತ ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ. ಅಂದ್ರೆ 2 ವರ್ಷದ ತನಕ ಅದು ಕೆಡೋದಿಲ್ಲ. ಅಷ್ಟು ಬಳಸೋದ್ರಿಂದ ಇದು ಸ್ಕಿನ್ಗೆ ತುಂಬಾ ಒಳ್ಳೇದು. ಬಟ್ ಆದ್ರೆ ಇದರಿಂದ ಕೆಲವಷ್ಟು ಕಾಯಿಲೆಗಳು ಬರುತ್ತೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಪೊಟ್ಯಾಷಿಯಂ ಸೊರಾಬೇಟ್ ಕೆಲವಷ್ಟು ಕಡೆ ಬ್ಯಾನ್ ಆಗಿದೆ. ವೈ ಪೊಟ್ಯಾಷಿಯಂ ಸೊರಾಬೇಟ್ ಇಸ್ ಬ್ಯಾನ್ಡ್ ಅಂತಾನೆ ಕೇಳಿದ್ರೆ, ಈ ಪ್ರಿಸರ್ವೇಟಿವ್ ಬಳಸೋದ್ರಿಂದ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗುತ್ತೆ. ಒಂದು ಕಡೆ ಸಿಟ್ರಿಕ್ ಆಸಿಡ್ ಪ್ಲಸ್ ನೋನಿ ಇಮ್ಯುನಿಟಿ ಅನ್ನೋದನ್ನ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಇದು ಅದೇ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ. ಇದು DNA ಗೆ ಟಾಕ್ಸಿಕ್ ಅಂತಾನೆ ಕೊಟ್ಟಿದ್ದಾರೆ.
ಅದರಲ್ಲೂ ಕೆಲವೊಂದು ಸ್ಟ್ಯಾಂಡರ್ಡ್ಸ್ನ ಮೆನ್ಷನ್ ಮಾಡಿದರೆ 0.01% ಈಸ್ ಅಲೋಡ್, ಅಷ್ಟು ಪರ್ಸೆಂಟ್ ಮಾತ್ರ ಅಲೋ ಇದೆ, ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡೋ ಆಗಿಲ್ಲ ಅಂತ ಕೆಲವಷ್ಟು ರೂಲ್ಸ್ಗಳನ್ನ ಗೌರ್ಮೆಂಟ್ ಅವ್ರು ಮಾಡಿರ್ತಾರೆ, ಅದನ್ನ ಫಾಲೋ ಮಾಡಿ ಅಂತಾನೆ ಹೇಳ್ತಾರೆ. ಅದರಲ್ಲೂ ಕೆಲವಷ್ಟು ಕಂಟ್ರಿಗಳಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅದರಲ್ಲೂ ಕೆನಡಾದಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಕೆನಡಾದಲ್ಲಿ ಇದು ಬ್ಯಾನ್ ಆಗಿದೆ. ಕಾರಣ ಲಿವರ್ಗೆ ಇದು ಎಫೆಕ್ಟ್ ಆಗುತ್ತೆ, ಲಿವರ್ ಫಂಕ್ಷನ್ನ ಇದು ವೀಕ್ ಮಾಡುತ್ತೆ ಅನ್ನೋ ಒಂದು ವಾದ ಇರೋದ್ರಿಂದ ಕೆಲವಷ್ಟು ದೇಶಗಳಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೂ ನೆಕ್ಸ್ಟ್ ಇನ್ನ ಒಂದು ಕೆಮಿಕಲ್ ಕಾಂಪೋನೆಂಟ್ ಬಳಸ್ತಾರೆ ಇದರಲ್ಲಿ, ಅದು ಬಂದು ಸೋಡಿಯಂ ಬೆಂಜೋಯೇಟ್ 130 ಮಿಲಿಗ್ರಾಮ್ ಇದೆ ಇದರಲ್ಲಿ, ಅಂದ್ರೆ 100 ml ಅಲ್ಲಿ 130 ಮಿಲಿಗ್ರಾಮ್ ಇದೆ ಸೋಡಿಯಂ ಬೆಂಜೋಯೇಟ್. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸೋಡಿಯಂ ಬೆಂಜೋಯೇಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೋಡಿಯಂ ಬೆಂಜೋಯೇಟ್ ಸೈಡ್ ಎಫೆಕ್ಟ್ ಬಂದು ಏನಾಗುತ್ತೆ, ಇದನ್ನ ವಿಟಮಿನ್ ಸಿ ಜೊತೆ ಎಕ್ಸ್ಪೋಸ್ ಮಾಡಿ ಹೈ ಟೆಂಪರೇಚರ್ ಇಲ್ಲ ನಾರ್ಮಲ್ ಸನ್ಲೈಟ್ ಅಲ್ಲಿ ಹಿಟ್ಟು ಕುಡಿಯೋದ್ರಿಂದ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಬೆಂಜೈನ್ ಮೇ ಫಾರ್ಮ್, ಅಂದ್ರೆ ಇವ್ರು ಮೆನ್ಷನ್ ಮಾಡಿರೋದು ದ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ ಬೆಂಜೈನ್ ಮೇ ಫಾರ್ಮ್. ಈ ಜ್ಯೂಸನ್ನ ನಾವು ಬಿಸಿನೀರನ್ನ ಜೊತೆ ಕುಡಿಯೋದ್ರಿಂದ ಇಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಸನ್ಲೈಟ್ ಅಲ್ಲಿ ಎಕ್ಸ್ಪೋಸ್ ಮಾಡಿಟ್ಟು ಅದನ್ನ ಕುಡಿಯೋದ್ರಿಂದ ದೇಹಕ್ಕೆ ಕ್ಯಾನ್ಸರ್ ಕ್ರಿಯೇಟ್ ಮಾಡುವಂತ ಕೆಲವಷ್ಟು ಸೆಲ್ಗಳು ಉತ್ಪತ್ತಿ ಆಗ್ತವೆ, ಇದರಿಂದ ಕ್ಯಾನ್ಸರ್ ಕೂಡ ಬರಬಹುದು. ಸೋಡಿಯಂ ಬೆಂಜೋಯೇಟ್ ಅನ್ನೋದನ್ನ ಪ್ರಿಸರ್ವೇಟಿವ್ ಆಗಿ ತುಂಬಾ ಇದರಲ್ಲಿ ಬಳಸ್ತಾರೆ. ನಾನು ಆಗ್ಲೇ ತೋರಿಸಿದೆ ಸೋಡಿಯಂ ಬೆಂಜೋಯೇಟ್. ಇದನ್ನ ನಾವು ಜಸ್ಟ್ ಸೋಪ್ ವಾಟರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಗಿಡದ ಮೇಲೆ ಹಾಕಿದ್ರೆ ಒಂದು ದಿನದಲ್ಲಿ ಗಿಡ ಸುಟ್ಟೋಗುತ್ತೆ. ನೀವು ಬೇಕಾದ್ರೆ ಈ ಸೋಡಿಯಂ ಬೆಂಜೋಯೇಟ್ ಅನ್ನೋದು ಆನ್ಲೈನ್ ಅಲ್ಲೂ ಸಿಗುತ್ತೆ. ಅದನ್ನ ಬಿಟ್ರೆ ನಮಗೆ ಮಾರ್ಕೆಟ್ ಸರೌಂಡಿಂಗು ಎಷ್ಟೋ ಕೆಮಿಕಲ್ಸ್ ಸೆಲ್ ಮಾಡುವಂತ ಜಾಗದಲ್ಲಿ ಸಿಗುತ್ತೆ ಸೋಡಿಯಂ ಬೆಂಜೋಯೇಟ್. ಇದನ್ನ ಜಸ್ಟ್ ಸೋಪ್ ವಾಟರ್ ಇಲ್ಲ ಲಿಕ್ವಿಡ್ ಜೊತೆ ಮಿಕ್ಸ್ ಮಾಡಿ ಗಿಡದ ಮೇಲೆ ಎರಚಿದ್ರೆ ಗಿಡದ ಎಲೆಗಳೆಲ್ಲ ಒಂದು ದಿನದಲ್ಲಿ ಸುಟ್ಟೋಗುತ್ತೆ. ಅಂಥದ್ದನ್ನ ನಾವು ಕುಡಿತಾ ಇದೀವಿ ಅಂದ್ರೆ ದೇಹ ಏನಾಗುತ್ತೆ, ಕೆಲವೊಂದ್ಸಲ ದೇಹ ಅದನ್ನೇ ಇಮ್ಯೂನ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ತಾ ಇರುತ್ತೆ. ಬಟ್ ಇದು ಜಾಸ್ತಿ ಆದಷ್ಟು ದೇಹನ ನಾವೇ ನಾಶ ಮಾಡ್ತಾ ಹೋಗ್ತಾ ಇರ್ತೀವಿ. ಇದನ್ನ ಬಿಸಿ ನೀರ ಜೊತೆ ಮಿಕ್ಸ್ ಮಾಡಿ ಕುಡಿದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಗೂಗಲ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಇಷ್ಟು ಈಸಿಯಾಗಿ ಅದ್ರ ಡೀಟೇಲ್ಸ್ ಎಲ್ಲ ಇದೆ, ಆದ್ರೂ ಕೂಡ ನಾವು ಕುಡಿತಾ ಇದೀವಿ. ಕೆಲವೊಂದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ, ಅದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ. ಅಂತದ್ರ ಬಗ್ಗೆ ಯೋಚನೆ ಮಾಡಿ. ಎಂತಕ್ಕೆ ಕೆಲವೊಂದು ಬಾಡಿಗೆ ಬೇಕು, ಆದ್ರೆ ಅದರಿಂದ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ ಒಂದ್ಸಲ ನಾವು ಕುಡಿಯೋದು ಸರಿನಾ ತಪ್ಪಾ ಅಂತ. ಅದು ನಿಮ್ ಕೈಲಿರುತ್ತೆ, ನಿಮಗ್ ಬಿಟ್ಟಿದ್ದು. ಆದ್ರೆ ಒಂದು ಸಲ ಯೋಚನೆ ಮಾಡಿ, ನಾವ್ ಯಾವ್ದನ್ನ ಕುಡಿತಾ ಇದೀವಿ, ಇದನ್ನ ಕುಡಿಯೋದ್ರಿಂದ ಸೇಫಾ ಇಲ್ವಾ ಅಂತ. ಈ ಒಂದು ಪ್ರಾಡಕ್ಟ್ ಅಂತ ಅಲ್ಲ, ಇದೇ ರೀತಿ ಎಷ್ಟೋ ಪ್ರಾಡಕ್ಟ್ಗಳಿದೆ, ಅದರಲ್ಲೂ ಕೂಡ ಕೆಲವಷ್ಟು ಕೆಮಿಕಲ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಯಾವುದೇ ಆಗ್ಲಿ ಕೆಡದೇ ಇರ್ಲಿ ಅನ್ನೋದಕ್ಕೋಸ್ಕರ ಆ ಕೆಮಿಕಲ್ಸ್ ಗಳನ್ನ ಬಳಸೋದ್ರಿಂದ ದೇಹಕ್ಕೆ ತುಂಬಾನೇ ತೊಂದರೆ ಆಗುತ್ತೆ. ಅದನ್ನ ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು ಅದನ್ನ ಯೋಚನೆ ಮಾಡಿ ನೋಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದ್ರೆ ನಮ್ಮ ದೇಹನ ನಾವೇ ಹಾಳು ಮಾಡ್ಕೊಳ್ತಾ ಇರ್ತೀವಿ. ನೋನಿ ಕುಡಿಯೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಎಷ್ಟು ಲಿಮಿಟ್ ಕ್ರಾಸ್ ಆದ್ರೆ, ಇಲ್ಲ ಅಂದ್ರೆ ಆರೋಗ್ಯಕರದ ಲಿಮಿಟ್ ಅಲ್ಲಿ ಕುಡಿಬಹುದು. ಅವ್ರು ಮೆನ್ಷನ್ ಮಾಡಿದ್ದಾರೆ 30 ml per day ಅಂತ, ಅವರು ಮೆನ್ಷನ್ ಮಾಡಿದ್ದಾರೆ 30 ml per day ಅಂತ. ಅದಕ್ಕಿಂತ ಸ್ವಲ್ಪ ಕಡಿಮೆ ಕುಡಿದ್ರೆ ಒಳ್ಳೇದು. ಆದ್ರೂ ಒಂದು ಸಲ ಪೇಷಂಟ್ಗಳು ಕುಡಿಯೋದಕ್ಕೆ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಾವ್ ಇದನ್ನ ಕುಡಿತಾ ಇದೀವಿ, ಕುಡಿದ್ರೆ ಒಳ್ಳೇದಾ ಹೇಗೆ ಏನು ಅಂತ. ಅದರಲ್ಲೂ ಕೆಲವೊಂದರಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಅದನ್ನು ಯೋಚನೆ ಮಾಡಿ ಕುಡಿಬೇಕಾಗತ್ತೆ. ನೋಡಿ ನಿಮ್ ಕೈಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಕಾರಣ ಇಷ್ಟೇ, ಕೆಲವೊಂದು ನಮ್ಮನ್ನ ನಾವೇ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಇದರಿಂದ ಯಾವ ರೀತಿ ಆಚೆ ಬರ್ಬೋದು. ಜ್ಯೂಸ್ ಕುಡಿಲೇಬೇಕು ಅಂದ್ರೆ ಡೈರೆಕ್ಟ್ ನೋನಿ ಫ್ರೂಟ್ ಹುಡುಕಿ ಎಲ್ಲಿ ಸಿಗುತ್ತೆ ತಿಳ್ಕೊಳ್ಳಿ, ಅದ್ರ ಜ್ಯೂಸ್ಗಳನ್ನ ಕುಡಿಬಹುದು. ನಾರ್ಮಲ್ ನೋನಿ ಜ್ಯೂಸ್ನ ನೀವು ಮಾಡಿಟ್ಕೊಂಡು ಸ್ವಲ್ಪ ಸಾಲ್ಟ್ ಬಳಸೋದ್ರಿಂದ ಏನಿಲ್ಲ ಅಂದ್ರೂ ಒಂದು ವೀಕು 10 days ತನಕ ಇರುತ್ತೆ, ಏನು ಆಗೋದಿಲ್ಲ. ಆ ರೀತಿ ನೀವು ಮಾಡ್ಕೊಂಡು ಕುಡಿಬಹುದು. ನೋನಿ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟೋ ಬೆನಿಫಿಟ್ಸ್ ಇದೆ, ನೋನಿ ಜ್ಯೂಸ್ ಕುಡೀರಿ. ಆದರೆ ಕೆಮಿಕಲ್ ಮಿಕ್ಸ್ಡ್ ಜ್ಯೂಸ್ ಎಷ್ಟು ಕುಡಿಬೇಕು ಯೋಚನೆ ಮಾಡಿ ಕುಡೀರಿ, ಅದು ನಿಮಗೆ ಬಿಟ್ಟಿದ್ದು. ಇದೇ ರೀತಿ ಎಷ್ಟೋ ವಿಷಯಗಳಿದಾವೆ, ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.